ವರ್ಷಕ್ಕೊಂದ್ಸಲ ಈ ಥರ ಬರ್ಡೇ ಸೆಲೆಬ್ರೇಷನ್ ಎಲ್ಲನೂ ಬರೋದು. ಸೊ ಬಂದಾಗ ಕಾಂಪ್ರಮೈಸ್ ಮಾಡಬಾರ್ದು. ಫ್ರೆಂಡ್ಸ್, ಇವಾಗ ಮಕ್ಕಳೇ ಹೇಳ್ತಾರೆ ಇವ್ರ ಅಪ್ಪಂದು ಎಷ್ಟನೇ ವರ್ಷದ ಬರ್ಡೇ ಇದು ಅಂತ ಹೇಳಿ. ಎಷ್ಟು? 6 ವರ್ಷ. 42. ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೆಪ್ಟೆಂಬರ್ 3ನೇ ತಾರೀಕು. ಈಗ ಬೆಳಗ್ಗೆ 7:15 ಆಗ್ತಾ ಇದೆ. ನಮ್ಮ ಮನೆ ಹತ್ರ ನೋಡ್ಬೋದು ಹೇಗೆ ಮಳೆ ಸುರಿತಾ ಇದೆ ಅಂತ ಹೇಳಿಬಿಟ್ಟು. ಕಳೆದ ಒಂದು ವಾರದಿಂದ ಪಂಜಾಬ್, ಹರಿಯಾಣ, ಹಿಮಾಚಲ್ ಈ ಕಡೆ ಎಲ್ಲನೂ ತುಂಬ ಮಳೆ ಬರ್ತಾನೆ ಇದೆ ಫ್ರೆಂಡ್ಸ್. ನೀವೆಲ್ಲ ನ್ಯೂಸಲ್ಲೆಲ್ಲ ನೋಡಿರ್ಬೋದು. ಗಾಯ್ಸ್, ತುಂಬ ಮಳೆ ಬರ್ತೀರಾ, ತುಂಬ ಮಳೆ. ಫುಲ್ ನಾರ್ತ್ ಇಂಡಿಯಾ ಸಖತ್. ಫ್ರಮ್ ಪಾಸ್ಟ್ 4 days ಕಂಟಿನ್ಯೂಸ್ ರೈನಿಂಗ್ ಜಬರ್ದಸ್ತ್. ಇದು ಫುಲ್ ರೈನಿಂಗ್. ಪಾಪ ನಮ್ಮ ಯಜಮಾನ್ರಿಗೆ ಮೀಟಿಂಗ್ಸ್ಗೆ ಎಲ್ಲಿಗೂ ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ. ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ. रिवर फुल एकदम भर जाएगा. ನಮ್ಮ ಮನೆ ಹತ್ರ ಗಗ್ಗರ್ ನದಿ ಇದೆ, ಅದೂ ಸಹ ಫುಲ್ ಆಗಿಬಿಟ್ಟಿದೆ ಅಂತೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಸನ್ ಕಾ ಚೀಲ, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಗ್ರೀನ್ ಚಟ್ನಿ ಮಾಡ್ತಾ ಇದ್ದೀನಿ. ಬೇಸನ್ ಕಾ ಚೀಲ ಅಂದರೆ ಕಡಲೆ ಹಿಟ್ಟಿನ ದೋಸೆನೇ ಅಂತ ಹೇಳ್ಬೋದು. ಕಡಲೆ ಹಿಟ್ಟಿನಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ಜೀರಿಗೆ, ಅಜ್ವೇನ್ ಎಲ್ಲನೂ ಸೇರಿಸ್ಬಿಟ್ಟು ಕ್ಯಾರೆಟ್ನೂ ಸಹ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಬಿಸಿಯಾಗಿ ಚೀಲನ ರೆಡಿ ಮಾಡ್ಕೋಬೋದು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಹೇಳ್ದಂಗೆ ಗ್ರೀನ್ ಚಟ್ನಿ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಗ್ರೀನ್ ಚಟ್ನಿದು ರೆಸಿಪಿನ ತೋರಿಸಿದ್ದೆ. ಬಟ್ ಆ ಒಂದು ರೆಸಿಪಿಯಲ್ಲಿ ನಾನು ಮೊಸರನ್ನ ಆ್ಯಡ್ ಮಾಡಿದ್ದೆ ಫ್ರೆಂಡ್ಸ್. ಬಟ್ ಈ ಒಂದು ಗ್ರೀನ್ ಚಟ್ನಿಯಲ್ಲಿ ಪೀನಟ್ಸ್ನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಕ್ಯಾಪ್ಸಿಕಮ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ಯಾಟರ್ ರೆಡಿ ಮಾಡ್ಕೊತೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ಈ ಒಂದು ಬೇಸನ್ ಕಾ ಚೀಲನ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಫ್ರೆಂಡ್ಸ್. ಈಸಿಯಾಗಿ ಮಾಡಿದ್ರೂ ಟೇಸ್ಟು ಸೂಪರಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸೂ ಸಹ ಇದರಲ್ಲಿ ಇದ್ದೇ ಇರುತ್ತೆ. ಸೊ ಬ್ಯಾಟರ್ ರೆಡಿಯಾಗಿದೆ. ಈ ಒಂದು ಬ್ಯಾಟರ್ನ ಒಂದು 15 ಮಿನಿಟ್ಸ್ ಸೈಡ್ಗೆ ಇಟ್ಬಿಟ್ಟು ಚಟ್ನಿನ ರೆಡಿ ಮಾಡ್ಕೊತೀನಿ. ಗ್ರೀನ್ ಚಟ್ನಿನ ರುಬ್ಕೊಳ್ಳೋದಕ್ಕೆ ಮೊದಲು ಪೀನಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕ್ಯಾಪ್ಸಿಕಮ್, ಜಿಂಜು, ಕೊತ್ತಂಬರಿ ಸೊಪ್ಪು, ಮಿಂಟು ಮತ್ತು ಹಸಿರು ಮೆಣಸಿನಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ. 3-4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಟ್ನಿಯ ಫ್ಲೇವರ್ನ ಎನ್ಹಾನ್ಸ್ ಮಾಡೋದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ನಿಂಬೆ ಹಣ್ಣು ರಸನ ಸೇರಿಸ್ತಾ ಇದ್ದೀನಿ. ರುಚಿಕರವಾದ ಆರೋಗ್ಯಕರವಾದ ಗ್ರೀನ್ ಚಟ್ನಿ ರೆಡಿಯಾಗಿದೆ. जोर से बोलो बेटा. गुड मॉर्निंग. आज तो छुट्टी हो गई आपकी. ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಅಲ್ವಾ? ಯಾಕೆ? ಬಾರಿಶ್ ಕಿ ವಜಹ ಸೆ. ನೀನು ಹೋಗಿಲ್ವಾ? ನಾವು ಕಳಿಸಿಲ್ವಾ? ನಾನು ಹೋಗಿಲ್ವಾ? ಆರಾಮಾಗಿ ರೆಸ್ಟ್ ಮಾಡು, ಓಕೆನಾ? ಬೇಸನ್ ಕಾ ಚೀಲ ಇಷ್ಟ ಅಲ್ವಾ ನಿನಗೆ? ಇಷ್ಟ ಇಲ್ವಾ? ಹೊಡಿತೀನಿ. ಇಷ್ಟ ತಾನೇ? ಯು ಲೈಕ್ ಚೀಲ, ಯು ಲವ್ ಚೀಲ. एक ओंकार सतनाम कर्ता पुरख निर्भव निर्वैर अकाल मूर्त अजुनी सबम गुरु प्रसाद जप ಆದ ಸಚ್ ಜುಗಾದ್ ಸಚ್. ಬಿಸಿಯಾದ ಬ್ರೇಕ್ಫಾಸ್ಟ್ ನನ್ನ ಯಜಮಾನ್ರಿಗೆ
Thank you for making my favorite breakfast, chila and chutney. ಚೆನ್ನಾಗಿದ್ಯಾ? Fabulous. हाँ? शशि दीदी का कॉल आ रहे हैं विश करने के लिए. हाँ लो ತುಂಬಾ ಕಾಲ್ ಬರ್ತಾ ಇದೆ ಫ್ರೆಂಡ್ಸ್, ನಮ್ಮ ಅತ್ತೆ ಮಗಳು ಕಾಲ್ ಮಾಡ್ತಾ ಇದ್ದಾರೆ. ಕರು. ಸೊ ಇವತ್ತು ನಮ್ಮ ಯಜಮಾನರದು ಹುಟ್ಟುಹಬ್ಬ ಅಲ್ವಾ, ಅವ್ರಿಗೆ ವಿಶ್ ಮಾಡೋದಕ್ಕೆ ನಮ್ಮ ಅತ್ತೆ ಮಗಳು ಬೆಂಗಳೂರಿಂದ ಕಾಲ್ ಮಾಡಿದ್ಲು ಫ್ರೆಂಡ್ಸ್. ಅವ್ರ ಜೊತೆ ಮಾತಾಡಿಬಿಟ್ಟು ಹಾಗೆ ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಸ್ಕೂಲಿಂದ ನನ್ನ ದೊಡ್ಡ ಮಗ ಕಾಲ್ ಮಾಡ್ದ, ಈ ಥರ ಸ್ಕೂಲ್ಗೆ ರಜಾ ಕೊಟ್ಬಿಟ್ಟಿದ್ದಾರೆ, ನಾನು ಬರ್ತಾ ಇದ್ದೀನಿ, ನನ್ನ ಫ್ರೆಂಡನ್ನು ಕರ್ಕೊಂಡು ಬರ್ತಾ ಇದ್ದೀನಿ, ಅವ್ರ ಮನೇಲಿ ಯಾರೂ ಇಲ್ವಂತೆ ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಿ ಒಂದು ವಾರದಿಂದ ಮಳೆ ಬರ್ತಾನೇ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸ್ಗೂ ರಜಾ ಕೊಟ್ಟಿದ್ದಾರೆ, ಬಟ್ ಈ ನನ್ನ ಮಕ್ಕಳು ಸ್ಕೂಲ್ಗೆ ರಜಾನೇ ಸಿಕ್ಕಿರಲಿಲ್ಲ. ಇವತ್ತು ಸ್ಕೂಲ್ಗೆ ಹೋದ್ಮೇಲೆ ರಜಾ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಬೇಗನೆ ಮನೆಗೆ ಬಂದಿದ್ದಾರೆ. ಅವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಚೀಲ ಮತ್ತು ಟೀ ಮೊದಲೇ ಮಾಡಿ ಕೊಟ್ಟೆ ಫ್ರೆಂಡ್ಸ್. ನಂತರ ಸ್ವಲ್ಪ ಸ್ವೀಟನ್ನು ಮಾಡೋಣ, ಇವತ್ತು ನಮ್ಮ ಯಜಮಾನ್ರದ್ದು ಬರ್ಡೇ ಅಲ್ವಾ, ಸೊ ಅದಕ್ಕೆ ಹಲ್ವಾ ಮಾಡಿದ್ದೆ. ಇವಾಗ ಹಲ್ವಾನು ಸರ್ವ್ ಮಾಡ್ತಾ ಇದ್ದೀನಿ. ಮೊದಲನೇ ಬಾರಿ ಇವನು ನಮನ್ ಜಾಂಬಾಲ್ ನಮ್ಮ ಮನೆಗೆ ಬಂದಿರೋದು. ನನ್ನ ಮಗನ ಕ್ಲೋಸ್ ಫ್ರೆಂಡು, ಕಳೆದ 4 ವರ್ಷಗಳಿಂದ ಇವರಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಮೊದಲನೇ ಬಾರಿ ಯಾರೇ ಫ್ರೆಂಡ್ಸ್ ಮನೆಗೆ ಬಂದ್ರೂ, ಯಾರೇ ಹೋದ್ರೂ ಒಂಥರ ಶೈ ಫೀಲ್ ಮಾಡ್ತಾರಲ್ವಾ, ಸೊ ಅದೇ ಥರ ಇವನು ಶೈ ಫೀಲ್ ಮಾಡ್ತಿದ್ದ. ನಾನು ಅವನ ಜೊತೆ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿ, ನಿಮ್ಮ ಮನೇನೇ ಅಂತ ತಿಳ್ಕೊ, ಶೈ ಫೀಲ್ ಮಾಡೋಕ್ಕೆ ಹೋಗಬೇಡ, ಇವತ್ತು ಅಂಕಲ್ದು ಬರ್ಡೇ ಇದೆ, ಸೊ ಅವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಪುಲಾವ್ ಮಾಡ್ತಾ ಇದ್ದೀನಿ. ಲಂಚ್ ಎಲ್ಲ ಮಾಡಿಬಿಟ್ಟು ನಂತರ ಮಳೆ ನಿಂತೋದ್ಮೇಲೆ ನಾವೇ ಬಿಡ್ತೀವಿ ಬಿಡು ಅಂತ ಹೇಳಿ ಕಂಫರ್ಟ್ ಫೀಲ್ ಮಾಡಿಸಿ ಸೊ ಲಂಚ್ ಪ್ರಿಪೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಸೋಯಾ ಚಂಕ್ಸ್, ಬೀನ್ಸ್, ಕ್ಯಾರೆಟ್ ಎಲ್ಲನೂ ಹಾಕ್ಬಿಟ್ಟು ಯಮ್ಮಿಯಾಗಿ ಬಿಸಿ ಬಿಸಿಯಾಗಿ ಪುಲಾವ್ ಮಾಡಿದ್ದೀನಿ, ಸಖತ್ತಾಗಿ ಬಂದಿತ್ತು. ಸೊ ಇವಾಗ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಕಿಚನಲ್ಲೇ ಆಗಿಬಿಡ್ತು ಫ್ರೆಂಡ್ಸ್. ನಮ್ಮ ಯಜಮಾನ್ರದ್ದು ಬರ್ಡೇಗೆ ಈ ಥರ ಸಿಂಪಲ್ ಕುಕ್ಕಿಂಗೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮದು ಬೇರೆ ಪ್ಲ್ಯಾನ್ಸ್ ಇತ್ತು, ಈ ಮಳೆ ಕಾರಣದಿಂದ ಪ್ಲ್ಯಾನ್ಸ್ ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಮನೇಲೇ ಇದ್ಕೊಂಡು ಮಕ್ಕಳ ಜೊತೆ ಈ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸಂಜೆ ಆಗ್ತಿದ್ದಂಗೆ ಏನಾದರೂ ವೆದರ್ ಚೇಂಜ್ ಆದರೆ ಆಚೆ ಹೋಗೋಣ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದ್ದಾರೆ, ನೋಡೋಣ. ಬರ್ಡೇ ಮ್ಯಾನ್ ನೋಡಿ ಫ್ರೆಂಡ್ಸ್ ನಿಂತ್ಕೊಂಡಿದ್ದಾರೆ. ನಿನ್ನೆ ನಮಗೆ ಗೊತ್ತಿಲ್ಲದೇನೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. 3 ಜೋಡಿ ಬಟ್ಟೆ, ಶೂಸ್ ಎಲ್ಲನೂ ಖರೀದಿ ಮಾಡ್ಕೊಂಡು ಬಂದಿದ್ದಾರೆ. ಜरूरत थी पता है, इट्स ओके, नो प्रॉब्लम, ಮಾಫ್ ಕರ್ ದಿಯಾ. ಆ್ಯಕ್ಚುಲಿ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಲ್ಲ, ಅದಕ್ಕೆ ಒಂಥರ ಬೇಜಾರು. ನಾನು ಹೋಗಿದ್ರೆ ನನಗೂ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಕ್ಯಾಮ್ರಾದಲ್ಲಿ ನಮ್ಮ ಯಜಮಾನ್ರಿಗೆ ಇವತ್ತು ವಿಶ್ ಮಾಡಿಲ್ಲ, ಆಫ್ ಕ್ಯಾಮ್ರಾ ಭಾಳಷ್ಟು ಸಲ ನಾವು ವಿಶ್ ಮಾಡಿದ್ದೀವಿ, ಮಕ್ಕಳು ನಾನು ಎಲ್ಲರೂ ಸೇರಿ. ಸೊ ಹ್ಯಾಪಿ ಬರ್ಡೇ ಟು ಮೈ ಹ್ಯಾಂಡ್ಸಮ್ ಹಸ್ಬೆಂಡ್. सनी सनी इधर आइयो. क्या ये सही है. ಈ ಒಂದು ಪ್ಲೇಸ್ಗೆ ನಾವು ಮೊದಲನೇ ಬಾರಿ ಬರ್ತಾ ಇರೋದು. ನಮ್ಮ ಯಜಮಾನ್ರು ಯಪ್ಪ ಎಷ್ಟೊಂದು ರೆಸ್ಟೋರೆಂಟ್ಸ್, ಪಬ್ಸ್ ಎಲ್ಲನೂ ನೋಡಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಫೈನಲ್ ಆಗಿ ಇದನ್ನು ಬುಕ್ ಮಾಡಿದ್ದಾರೆ. ಫಸ್ಟ್ ಇಂಪ್ರೆಷನ್ ಒಂಥರ ಆಯಿತು, ಏನಪ್ಪ ಹಿಂಗಿದೆ ಅಂತ ಹೇಳ್ಬಿಟ್ಟು, ಬಟ್ ಒಳಗಡೆ ಬಂದ ತಕ್ಷಣ ಒಂಥರ ಖುಷಿ ಆಯಿತು. ಆ್ಯಂಬಿಯನ್ಸ್ ಸಖತ್ತಾಗಿತ್ತು. ಆ್ಯಕ್ಚುಲಿ ಈ ಪ್ಲೇಸಲ್ಲೆಲ್ಲನೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದರೆ ರಾತ್ರಿ 9 ಗಂಟೆ ಮೇಲೆ ಸಖತ್ತಾಗಿರುತ್ತೆ ಅಂತ ನಮ್ಮ ಯಜಮಾನ್ರು ಹೇಳಿದರು. ನಾವು 9 ಗಂಟೆವರೆಗೂ ಮನೇಲಿದ್ದರೆ ಒಂಥರ ಬೇಜಾರಾಗುತ್ತೆ, ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಬಂದಿದ್ದೀವಿ. ಇವಾಗ ಸಂಜೆ 7:15 ಆಗ್ತಾಯಿದೆ. ನಮ್ಮ ಈ ಒಂದು ಸೆಲೆಬ್ರೇಷನಲ್ಲಿ ಮೊಹಾಲಿಯಲ್ಲಿರುವ ಆಂಟಿ ಅಂಕಲ್ ಅವ್ರ ಮಗನೂ ಸೇರ್ಕೊತಾರೆ. ಅವ್ರ ಜೊತೆ ಸೆಲೆಬ್ರೇಷನ್ ಮಾಡೋದು ನಮಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಯಾಕೆಂದರೆ ಅವ್ರು ನಮ್ಮ ಪರ್ಸ್ನಾಲಿಟಿನ ಅರ್ಥ ಮಾಡ್ಕೊಂಡಿದ್ದಾರೆ, ನಾವು ಅವ್ರ ಪರ್ಸ್ನಾಲಿಟಿನ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇಬ್ಬರು ಸೇರಿದಾಗ ಒಂದು ಕಂಫರ್ಟ್ನೆಸ್ ಅನ್ನೋದು ಇದ್ದೇ ಇರುತ್ತೆ. कैसे लग रहा है?
तुम बताओ कैसा लग रहा है? मुझे तो अच्छा लग रहा है, अच्छा है? अच्छा लगता है कभी कभी ऐसे बाहर आना। हाँ, रिफ्रेशिंग लगता है। ये तो है। तुम्हें अच्छा लगा? और तुम्हारा कपड़े तो दिखाओ, ड्रेस तो दिखाओ ये लो कितनी बार प्रॉपर। दिखाता। मैं तो ऐसे ही रहता हूँ। ನಾನು ಈ ಒಂದು ಡ್ರೆಸ್ನ ಲಾಸ್ಟ್ ಇಯರ್ ಫ್ಲಿಪ್ಕಾರ್ಟಿಂದ ತರಿಸಿದ್ದು. ವೇರ್ ಮಾಡೋದಕ್ಕೆ ಚಾನ್ಸೇ ಸಿಕ್ಕಿರಲಿಲ್ಲ. ಹಂಗೂ ಹಿಂಗೂ ಇವತ್ತು ನಮ್ಮ ಯಜಮಾನ್ರ ಬರ್ಡೇ ದಿನ ವೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಮ್ಮ ಯಜಮಾನ್ರು ಕಾಂಪ್ಲಿಮೆಂಟ್ ಮಾಡಿದ್ರು. ಅವರ ಒಂದು ಕಾಂಪ್ಲಿಮೆಂಟಿಂದ ತುಂಬ ಕಂಫರ್ಟಬಲ್ ಫೀಲ್ ಮಾಡಿದೆ. अच्छा लग रहा है ना? कैसे लग रहा है बताओ? All good, perfectly fine. तुम बताओ कैसा ಸೊ ಫ್ರೆಂಡ್ಸ್, ಇವಾಗ ಬೆಳಗ್ಗೆಯಿಂದ ನಾವು ರಿಲ್ಯಾಕ್ಸ್ ಆಗಿದ್ದು. ಬೆಳಗ್ಗೆಯಿಂದ ಆ್ಯಸ್ ಯೂಶುವಲ್ ಬ್ಯುಸಿಯಾಗಿದ್ವಿ. ವೆದರೂ ಸಹ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇವಾಗ ಇಲ್ಲಿಗೆ ಬಂದಮೇಲೆ ಒಳ್ಳೆ ಆ್ಯಂಬಿಯನ್ಸು, ಮ್ಯೂಸಿಕ್ ಇದೆ ಅಲ್ಲ, ಸೊ ಸಖತ್ತಾಗಿ ಫೀಲ್ ಆಗ್ತಾ ಇದೆ. ನನಗಂತೂ ಈ ಥರ ಅವಾಗವಾಗ ರಿಫ್ರೆಶಿಂಗ್ ಸೆಲೆಬ್ರೇಷನ್ ಮಾಡಿದ್ರೆ ಸಖತ್ತಾಗಿ ಅನಿಸುತ್ತೆ. ಇನ್ನೂ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀನಿ. ವರ್ಷಕ್ಕೊಂದು ಸಲ ಈ ಥರ ಬರ್ಡೇ ಸೆಲೆಬ್ರೇಷನ್ ಎಲ್ಲನೂ ಬರೋದು. ಸೊ ಬಂದಾಗ ಕಾಂಪ್ರಮೈಸ್ ಮಾಡಬಾರ್ದು, ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ನನಗೆ ಅಷ್ಟೇ. ನಮ್ಮ ಯಜಮಾನ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತಾನೇ? ಕಾಮೆಂಟ್ ಮೂಲಕ ತಿಳಿಸಿ. ಸನ್ನಿ ಇದರ ಪಿಚ್ಚೆ ಅದು ಸನ್ನಿ ಜೊತೆ ಮಾತಾಡಿ ಫ್ರೆಂಡ್ಸ್, ಮಾತಾಡಿ. ಹೇಗೆ ಅನಿಸ್ತಾ ಇದೆಪ್ಪ? Hello guys, welcome to my new vlog. कोई दिक्कत नहीं। ಹೇಗೆ ಅನಿಸ್ತಾ ಇದೆ? दिखाने कुछ नहीं, ऐसे कुछ। ಹೌ ಯು ಫೀಲಿಂಗ್? I'm feeling very good. ರಿಫ್ರೆಶಿಂಗ್? But I want to sit पूजा there. कौन सा अपना? Want to sit there? No beta. We are 8 members, right? चिकन में करो। That's booked. That's already booked. So we are comfortable here. We are fine. एक बार मेन्यू में दिखाना प्लीज। नेपोलिटन जो होता है ये हैवी हो गया ना? और ये अपना क्या साइज है? 12 पीसेस हो गए। 8 पीसेस। देखो फर्स्ट टाइम खा रहे हैं आपके आगे, एक्सपीरियंस लेके जाना चाहते हैं, है ना? थिन क्रस्ट पर रहने दो, वही करना। ड्रिंक्स में बता दो। पिज़्ज़ा कर दो पहले। ಫ್ರೆಂಡ್ಸ್ ನೋಡಿ, ನಮ್ಮ ಯಜಮಾನ್ರು ಏನು ತರಿಸಿದ್ದಾರೆ, ಸ್ಯಾಂಪಲ್ ಬಿಯರ್ಸ್ನ ತರಿಸಿದ್ದಾರೆ. ಇವಾಗ ಟೇಸ್ಟ್ ಮಾಡಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆಮೇಲೆ ಆಂಟಿ ಅಂಕಲ್ ಬಂದಮೇಲೆ ಆರ್ಡರ್ ಮಾಡ್ತಾರೆ. First we'll try the sample. All samples are here. Then which one we like, we will order that one. तो ओके. एक मैं ट्राई करूंगा, एक भाती ट्राई करेगी। नहीं. This is for you also. नो फ्रूट वाला, है? फ्रूट वाला, नॉन अल्कोहलिक बोल ना जल्दी। फ्रूट वाला. हाँ फ्रूट वाला। So ये wheat वाला है, ट्राई करो और बताओ कैसा है। वीट वाला ही है. Wheat grass। ओके, So this is for भारती wheat grass। अब चेस भी कर लेते हैं इसको। एक सेकेंड रुको. हाँ, और मैं ले रहा हूँ आयरिश रेड एल। ठीक है, दोनों एक्सचेंज करते हैं। Cheers। चीयर्स. बार-बार बंद हो जा रहा है. नहीं आई इतना भी समझ में? अच्छा नहीं. ठीक है। ಇದು ಫ್ರೂಟ್ ಬಿಯರ್ ಅಂತೆ ಫ್ರೆಂಡ್ಸ್. ये ठीक है, ये ठीक है, पियो फिर हाँ। पूरा पियो। तो यही ಸ್ವೀಟ್ ಆಗಿದೆ, ಏನೋ ಬಿಯರ್ ಥರ ಅಲ್ಲ, ಜ್ಯೂಸ್ ಥರನೇ ಇದೆ. ಫ್ರೆಂಡ್ಸ್, ಇವಾಗ ಸನ್ನಿ ಹೇಳ್ತಾನೆ ಅವ್ರ ಅಪ್ಪಂದು ಏಜ್ ಎಷ್ಟು ಅಂತ ಹೇಳ್ಬಿಟ್ಟು. ಸನ್ನಿ ಹೇಳಪ್ಪ. 42. ಯೇ 42 रनिंग। 41 ಕಂಪ್ಲೀಟ್ ಆಗಿ 42 ಬರ್ಡೇನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. हम दोनों में कितने साल के डिफरेंस है? आई एम एल्डर देन हर। You are elder than me. नहीं, आई एम यंगर देन हर। शी इज एल्डर देन मी। ಫ್ರೆಂಡ್ಸ್, ನಿಮಗೆ ಸರ್ಪ್ರೈಸಿಂಗ್ ಅಂತ ಅನ್ಸ್ಬೋದು. पाँव छूने पड़ेंगे। यू आर ऐश्वर्या, आई एम अभिषेक बच्चन। ಆ್ಯಕ್ಚುಲಿ ನಿಮಗೆ ಸರ್ಪ್ರೈಸಿಂಗ್ ಅಂತ ಅನ್ಸ್ಬೋದು. ನಮ್ಮ ಯಜಮಾನ್ರಿಗಿಂತ ನಾನು 1 ಇಯರ್ ದೊಡ್ಡವಳು. ये बातें बताई नहीं जाती ऑन कैमरा। बट हमारे सब्सक्राइबर्स के साथ हम सब कुछ बताते हैं तो बताना ही पड़ेगा ना. इವ್ರದ್ದು 82 ಬಾರ್ನು, ಸಾರಿ ಇವ್ರದ್ದು 83 ಬಾರ್ನು, ನಂದು 82 ಬಾರ್ನು. ಸೊ ಇವ್ರಿಗಿಂತ ನಾನು 1 ಇಯರ್ ಎಲ್ಡರ್.
So our jodi like she is Aishwarya age and I'm ऐश्वर्या Abhishek Bachchan. अभिषेक बच्चन से बहुत बड़ी है. हाँ gap But हम लंबा है, दोनों की but बस बड़ा एक छोटा साल. बता रहा हूँ. I'm just saying that वो बड़ी है और मैं अभिषेक छोटा है. ಹಾಂ, ನಮಗೆ ಮದುವೆ ಆಗೋವಾಗ ಏಜ್ ಬಗ್ಗೆ ಎಲ್ಲನೂ ಯಾವಾಗಲೂ ಡಿಸ್ಕಸ್ ಮಾಡೇ ಇರಲಿಲ್ಲ. ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಆಗಿರೋವಾಗ ಏಜ್ ಬಗ್ಗೆ ಯಾವಾಗಲೂ ಡಿಸ್ಕಸ್ ಮಾಡೇ ಇರಲಿಲ್ಲ. ನಾರ್ಮಲಾಗಿ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಮದುವೆ ಅನ್ಪ್ಲ್ಯಾನ್ಡ್ ಆಗಿತ್ತು, ಮದುವೆನೂ ಆಯಿತು. ಆಮೇಲೆ ಇವ್ರ ಮನೆಯವರೆಲ್ಲನೂ ನಂದು ಸರ್ಟಿಫಿಕೇಟ್ಸ್ ಎಲ್ಲನೂ ಕೇಳಿದ್ರು. ಅದರಲ್ಲಿ ನಾನು ಇವ್ರಿಗಿಂತ ದೊಡ್ಡವಳು ಅಂತ ಗೊತ್ತಾದ್ಮೇಲೆ ಒಂಥರ ಅವ್ರಿಗೆ ಫೀಲ್ ಆಯಿತು, 1 ಇಯರ್ ನಾನು ಇವ್ರಿಗಿಂತ ದೊಡ್ಡವಳು ಅಂತ. ಸೊ ಒಂಥರ ನನಗೂ ಆವಾಗ ಬೇಜಾರಾಯಿತು, ಏನಪ್ಪ ನನಗಿಂತ 1 ಇಯರ್ ಚಿಕ್ಕವ್ರನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಆರ್ ಯು ಫೀಲಿಂಗ್ ಸಮ್ ವಾಟ್ ಲೈಕ್ ನಿಮ್ಗೇನಾದರೂ ಅನಿಸ್ತಿದೆಯಾ ಈ ಥರ ನಿಮಗಿಂತ 1 ಇಯರ್ ದೊಡ್ಡವಳ ಮದುವೆ ಆಗಿದ್ದೀರಾ ಅಂತ ಹೇಳ್ಬಿಟ್ಟು? अब क्या, अब तो हो गए कई साल शादी को, अब बड़ा छोटा नहीं देखा जाता. Now she's asking. वो मुझे पहले ही पता चल गया था. When I got to know that she's elder than me, तब I used to think what to do. So later on, यार जब when it happens, then love marriage में तो age doesn't matter. एक्चुअली ನಮಗೆ ಏಜ್ और ಕಡೆ ಎಲ್ಲನೂ वैसे भी लगते नहीं है. लगते नहीं है. हाँ, मैं भी नहीं लगता. मैं थोड़ा सॉरी मेरी दाढ़ी थोड़ी बड़ी हुई है, जब पहले थोड़ा दाढ़ी वाड़ी कम थी. आई नेवर यूज्ड टू लाइक दिस. थोड़ा सा अब लगता है फैट आ गया है, बट ये नहीं लगती. अभी लास्ट मंथ वो आई थी ना पार्लर वाली लड़की. ಆ್ಯಕ್ಚುಲಿ ಅರ್ಬನ್ ಕ್ಲಾಪಿಂದ ಬ್ಯೂಟಿಷಿಯನ್ ಬಂದಿದ್ಲು. ಅವಳಿಗೆ ಈ ಥರ ನಾನು 43 ಇಯರ್ಸ್ ಓಲ್ಡ್ ಅಂತ ಹೇಳಿದ್ರೆ ಒಂಥರ ಶಾಕ್ ಆಗ್ಬಿಟ್ಲು. ಏನು ನೀವು 43 ಇಯರ್ಸ್ ಕಾಣಿಸ್ತಾ ಇಲ್ಲ, ನಿಮ್ಮದು ಸ್ಕಿನ್ನೂ ಸಹ ಫಾರ್ಮ್ ಆಗಿದೆ, ಅಷ್ಟೇನು ಲೂಸ್ ಆಗಿಲ್ಲ ಅಂತ ಹೇಳಿದ್ರು. ಒಂಥರ ಖುಷಿ ಆಯಿತು. ಸೊ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿರೋದು. ಮಕ್ಕಳಿಗೋಸ್ಕರ ಜ್ಯೂಸ್ ತರಿಸಿದ್ದಾರೆ, ನಮ್ಮ ಯಜಮಾನ್ರಿಗೋಸ್ಕರ ಬಿಯರ್ ತರಿಸಿದ್ದಾರೆ. ಸೊ ಓಕೆ, ಆಂಟಿ ಅಂಕಲ್ ಅವ್ರ ಮಗ ಬರೋದಕ್ಕಿಂತ ಮುಂಚೆ ನಾವು ಚಿಕ್ಕ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇನ್ನು ಅವ್ರು ಬಂದಮೇಲೆ ಅವ್ರ ಜೊತೆ ಬ್ಯುಸಿ ಆಗಿಬಿಡ್ತೀವಲ್ಲ, ಸೊ ಅದಕ್ಕೆ. ಸೊ ಫೈನಲಿ ಆಂಟಿ ಅಂಕಲ್ ಮತ್ತು ತಮ್ಮ ಮೂವರು ಬಂದಿದ್ದಾರೆ. ಇವ್ರು ಬಂದಮೇಲೆ ನಮ್ಮ ಆ್ಯಕ್ಚುಯಲ್ ಸೆಲೆಬ್ರೇಷನ್ ಶುರು ಆಗಿದ್ದು. ಇವ್ರು ಬಂದಿದ್ದೇ ತಡ ನನ್ನನ್ನು ಹೊಗಳೋದಕ್ಕೆ ಶುರು ಮಾಡಿದ್ರು ಫ್ರೆಂಡ್ಸ್. ಯಾಕೆ ಅಂದರೆ ರಕ್ಷಾಬಂಧನ್ ಹಬ್ಬಕ್ಕೆ ಆಂಟಿ ಮತ್ತು ಅಂಕಲ್ ಇಬ್ಬರೂ ಗುಜರಾತ್ಗೆ ಹೋಗಿದ್ರು. ಆಂಟಿ ಅವರ ಇಬ್ಬರು ಅಣ್ಣಂದ್ರೂ ಅಲ್ಲೇ ಇರೋದು, ಮತ್ತು ನಮ್ಮ ಸ್ವಂತ ಅತ್ತೆಯ ಅಕ್ಕನೂ ಅಲ್ಲೇ ಇರೋದು. ಇವರೆಲ್ಲರೂ ಒಟ್ಟಾಗಿ ಸೇರಿದಾಗ ನನ್ನ ಬಗ್ಗೆನೇ ತುಂಬ ಮಾತುಕತೆ ನಡೆಸಿ ಹೊಗಳಿದ್ರಂತೆ. ತುಂಬ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಆಶುಗೆ, ಹಂಗೆ ಹಿಂಗೆ ಅಂತ ತುಂಬ ಹೊಗಳೋದೇ ಆಯ್ತಂತೆ. ಅದನ್ನು ಯಜಮಾನ್ರ ಹತ್ರ ಹೇಳೋವಾಗ ನನಗೆ ತುಂಬ ಖುಷಿ ಆಯಿತು. दूसरा स्टेप
अरे करो यार, सनी आगे करो, चलो पापा के साथ करो, अंकल के साथ करो, अंकल करो, नहीं नहीं मैंने किया अभी बैठी हो, अंकल आप आगे जाओ, ಫುಲ್ ಆನ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಒಂದು ವ್ಲಾಗ್ಗೆ ಕಾಪಿರೈಟ್ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ನಾವು ಹೇಗೆ ಕುಣಿದಾಡಿದ್ವಿ ಅದನ್ನು ತೋರಿಸ್ಬೇಕು ಅಂತ ಹೇಳಿ ವಿತ್ ಮ್ಯೂಸಿಕ್ನೇ ಶೇರ್ ಮಾಡಿದ್ದೀನಿ. ತುಂಬ ವಾಯ್ಸ್ ಓವರ್ ಕೊಟ್ಟು ಶೇರ್ ಮಾಡಿದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅನಿಸಲ್ಲ ಅಂತ ಹೇಳಿ ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ. ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿಬಿಟ್ಟು ಶೇರ್ ಮಾಡಿದ್ದೀನಿ. ಮತ್ತು ನಾವು ಮಕ್ಕಳನ್ನ ಬಿಟ್ಬಿಟ್ಟು ಒಂಟಿಯಾಗಿ ಯಾವಾಗ್ಲೂ ಸೆಲೆಬ್ರೇಟ್ ಮಾಡೇ ಇಲ್ಲ ಫ್ರೆಂಡ್ಸ್, ಎಲ್ಲಿಗೂ ಹೋಗೋದೇ ಇಲ್ಲ. ಆ್ಯಕ್ಚುಲಿ ಮಕ್ಕಳನ್ನ ಎಲ್ಲಿಗೆ ಹೋದ್ರೂ ಕರ್ಕೊಂಡು ಹೋಗ್ತೀವಿ, ನಾವು ರಿಯಲಿಸ್ಟಿಕ್ ಆಗಿ ಜೀವನನ ನಡೆಸ್ತೀವಿ ಫ್ರೆಂಡ್ಸ್. ಮಕ್ಕಳನ್ನ ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ನಾವು ಮಾತ್ರನೇ ಎಂಜಾಯ್ ಮಾಡಬೇಕು ಆ ಥರ ನಮ್ಮ ಮೈಂಡ್ ಸೆಟ್ಟೇ ಅಲ್ಲ. ನಾವೆಲ್ಲೋದ್ರೂ ಮಕ್ಕಳನ್ನ ನಮ್ಮ ಹಿಂದೆ ಕರ್ಕೊಂಡು ಹೋಗ್ತೀವಿ. ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ನಾವು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಫ್ರೆಂಡ್ಲಿ ಆಗಿ ಮಕ್ಕಳ ಜೊತೆ ಇರೋದಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಸೊ ಈ ಒಂದು ಪರ್ಸ್ನಾಲಿಟಿನ ಮಕ್ಕಳು ಸಹ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ.